ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪದೇ ಪದೇ ಕೆ.ಎನ್. ರಾಜಣ್ಣ ಅವರನ್ನ ಭೇಟಿಯಾಗ್ತಾ ಇದ್ದಾರೆ. ಕೆ.ಎನ್. ರಾಜಣ್ಣ ಅವರನ್ನ ಡಿ.ಕೆ. ಶಿವಕುಮಾರ್ ಪದೇ ಪದೇ ಭೇಟಿಯಾಗ್ತಾ ಇರೋದು ಯಾಕಾಗಿ? ಇದರ ಡೀಟೇಲ್ ಈಗ ಲಭ್ಯ ಆಗಿದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಹುದ್ದೆ ವಿಚಾರದಲ್ಲಿ ಇಬ್ಬರ ಮಧ್ಯೆ ಪೈಪೋಟಿ ಶುರುವಾಗಿದೆ. ಇದೇ ಈ ಭೇಟಿಯ ಹಿಂದಿರುವಂತಹ ಉದ್ದೇಶ ಅನ್ನುವಂತ ಮಾಹಿತಿ. ಡಿ.ಕೆ. ಶಿವಕುಮಾರ್ ರಾಜಣ್ಣ ಭೇಟಿಯ ಹಿಂದೆ ಅಪೆಕ್ಸ್ ಬ್ಯಾಂಕ್ ಹುದ್ದೆಯ ವಿಚಾರ ಇದೆ. ಅಧ್ಯಕ್ಷ ಹುದ್ದೆಗೆ ಸಂಬಂಧಿಸಿದಂತೆ ಕಳೆದ ಫೆಬ್ರವರಿಯಿಂದಲೂ ಕೂಡ ಈ ಫೈಟ್ ನಡೀತಾ ಇದೆ ಅಥವಾ ಪೈಪೋಟಿ ನಡೀತಾ ಇದೆ. ಈಗ ಅದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಹುದ್ದೆಯನ್ನು ತಮ್ಮ ಸಂಬಂಧಿಗೆ ಕೊಡಿಸಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಪ್ರಯತ್ನ. ಆದ್ರೆ ಮತ್ತೆ ಅಧ್ಯಕ್ಷರಾಗಬೇಕು ಅಂತ ರಾಜಣ್ಣ ತಯಾರಿ ಮಾಡಿಕೊಂಡಿದ್ದಾರೆ. ಡಿ.ಕೆ.ಶಿ ಆಪ್ತರಿಗೆ ಬಿಟ್ಟು ಕೊಡೋದಕ್ಕೆ ಯಾವ ಕಾರಣಕ್ಕೂ ಕೂಡ ರಾಜಣ್ಣ ಒಪ್ತಾ ಇಲ್ಲ. ಇದೇ ವಿಚಾರಕ್ಕೆ ರಾಜಣ್ಣ ಅವರ ಮನವೊಲಿಸುವಂತ ಪ್ರಯತ್ನವನ್ನು ಡಿ.ಕೆ. ಶಿವಕುಮಾರ್ ಮಾಡ್ತಾ ಇದ್ದಾರೆ ಪದೇ ಪದೇ. ಬಿಜೆಪಿಯ ಬೆಳ್ಳಿ ಪ್ರಕಾಶ್ ಅವರ ಅವಧಿ ಮುಗಿತಾ ಇದ್ದಂತೆ ತಮ್ಮ ಆಪ್ತರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸೋದಕ್ಕೆ ಡಿ.ಕೆ.ಶಿ ಪ್ರಯತ್ನ ಮಾಡಿದರು. ಡಿ.ಕೆ. ಶಿವಕುಮಾರ್ ಅವರಿಗೆ ಸವಾಲು ಹಾಕಿದ್ದಾರೆ ರಾಜಣ್ಣ ಅವರು. ಈ ಹಿಂದೆ ಅದು ಹೇಗ್ ಮಾಡ್ತೀರಾ ನೋಡೇ ಬಿಡ್ತೀನಿ ನಾನು ಅಂತ ರಾಜಣ್ಣ ಸವಾಲು ಹಾಕಿದ್ರು. ಈಗ ರಾಜಣ್ಣ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನದಲ್ಲಿ ಡಿ.ಕೆ. ಶಿವಕುಮಾರ್ ಇದ್ದಾರೆ ಅನ್ನುವಂತ ಮಾಹಿತಿ ಸಹಕಾರ ಇಲಾಖೆ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಇದೆ. ಹೀಗಾಗಿ ಅಪೆಕ್ಸ್ ಬ್ಯಾಂಕ್ನಲ್ಲಿ ಮತ್ತೊಮ್ಮೆ ರಾಜಣ್ಣ ಅವರಿಗೆ ಅವಕಾಶಗಳು ಸೃಷ್ಟಿಯಾಗತ್ತೆ. ಬಟ್ ನನ್ನ ಸಂಬಂಧಿಗೆ ಹುದ್ದೆಯನ್ನು ಕೊಡಿಸಬೇಕು ಅಂತ ಡಿ.ಕೆ.ಶಿ ಪ್ಲಾನ್ ಮಾಡಿದ್ದಾರೆ. ಅದೇ ಕಾರಣಕ್ಕಾಗಿ ರಾಜಣ್ಣ ಅವರನ್ನು ಪದೇ ಪದೇ ಭೇಟಿ ಆಗ್ತಿದ್ದಾರೆ. ಮೊನ್ನೆ ಭೇಟಿ ಕೆಲವು ನಿಮಿಷಗಳದ್ದು, ನಿನ್ನೆ ಭೇಟಿ ಸುದೀರ್ಘ ಅವಧಿಯ ಭೇಟಿ ಆಯಿತು. ಅದೇ ಕಾರಣಕ್ಕಾಗಿ ಭೇಟಿ ಆಗ್ತಾ ಇರೋದು. ಅದು ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಿಸಿದಂತೆಲ್ಲ ಮಾತುಕತೆ ನಡೀತಾ ಇರೋದು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಹುದ್ದೆಗೆ ಸಂಬಂಧಿಸಿದಂತೆ ಭೇಟಿ ಆಗ್ತಾ ಇದೆ ಅಥವಾ ಮಾತುಕತೆ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ ಇಬ್ಬರ ಮಧ್ಯೆ ಅನ್ನೋ ಮಾಹಿತಿ ಲಭ್ಯವಾಗಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.